ಚುಕ್ಕುಬುಕ್ಕು ಜಾಲತಾಣಕ್ಕೆ ಇವತ್ತು 100ನೆಯ ಮತ್ತು 101ನೆಯ ಪುಸ್ತಕ ಸೇರ್ಪಡೆ ಆಗ್ತಿದೆ. ಅವು ಯಾವುವು ಅಂತಂದರೆ ಶ್ರೀ ನಾಗೇಶ ಹೆಗಡೆಯವರ 2 ಪುಸ್ತಕಗಳು. ಒಂದು ಬರ್ಗರ್ ಭಾರತ, ಇನ್ನೊಂದು ನಮ್ಮೊಳಗಿನ ದುಂದುಮಾರ. ಈ 2 ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇದೆ. ಈ 2 ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಭೂಮಿ ಬುಕ್ಸ್ನ ಸಂಚಾಲಕಿ ಶ್ರೀಮತಿ ದಿವ್ಯಾ ಅವರನ್ನು ನಾನು ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಬನ್ನಿ ದಿವ್ಯಾ ಅವರೇ. ನಮ್ಮೊಳಗಿನ ದುಂದುಮಾರ ಈ ಪುಸ್ತಕ ಈಗ ಬಿಡುಗಡೆ ಆಗ್ತಾ ಇದೆ. ಈ ಪುಸ್ತಕದಲ್ಲಿ ಅನೇಕ ಲೇಖನಗಳ ಸಂಗ್ರಹ ಇದೆ. ಆದರೂ ಕೂಡ ಅದರಲ್ಲಿ ಏನೋ ಒಂದು ಕಾಮನ್ ಥೀಮ್ ಹರಿತಾ ಇದೆ. ಇದೇನದು ಈ ಥೀಮು? ಇದು ನಮ್ಮ ಬದುಕಿನ ಒಂದು ಸಂಕೇತದಂತೆ ನಮಗೆ ಕಾಣ್ತಾ ಇದೆ. ಅನೇಕ ಇವತ್ತಿನ ನಾವು ನೈಸರ್ಗಿಕ ವಿಪತ್ತು ಅಂತ ಹೇಳ್ತೀವಲ್ಲ ನಾವು, ಆ ನೈಸರ್ಗಿಕ ವಿಪತ್ತಿನಲ್ಲಿ ಬಹಳಷ್ಟು ಪಾಲು ಮನುಷ್ಯನಿಂದಾಗೇ ಆಗಿರುವಂಥ ವಿಪತ್ತು. ಅದು ಭೂಕಂಪ ಅನ್ನೋದು ತನ್ನಪಾಡಿ ತಾನು ಅಂಥ ವಿಧ್ವಂಸಕಾರಿ ಅಲ್ಲ. ನಿಸರ್ಗದಲ್ಲಿ ಒಂದು ಪಕ್ಷಿ ಭೂಕಂಪದಿಂದ ಎಂದೂ ಎಫೆಕ್ಟ್ ಆಗೋದಿಲ್ಲ. ಒಬ್ಬ ಮೀನುಗಾರ ಅವನು ತನ್ನ ಪಾಡಿ ತಾನು ಅಲ್ಲಿ ಬಲೆ ಬಿಚ್ಕೊಂಡು ಮೀನು ಹಿಡಿತಾ ಇದ್ದರೆ ಭೂಕಂಪ ಅವನಿಗೆ ಏನು ಮಾಡೋದಿಲ್ಲ. ಒಬ್ಬ ರೈತ ತನ್ನ ಪಾಡಿ ತಾನು ಹೊಲ ಉಳುಮೆ ಮಾಡ್ತಾ ಇದ್ದರೆ ಭೂಕಂಪದಿಂದ ಅದು ಬೇಕಾದ ರಿಕ್ಟರ್ ಮಾಪಕದಲ್ಲಿ 9, 9.5, 10ರಷ್ಟು ಭೀಕರ ಭೂಕಂಪ ಆದರೂ ಕೂಡ ಅವನಿಗೆ ಗೊತ್ತೂ ಆಗೋದಿಲ್ಲ. ಅದರ ಎಫೆಕ್ಟ್ ಯಾವಾಗ ಅಂದರೆ ನಾವು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಗಳನ್ನು ಕಟ್ಕೊತೀವಿ, ನಾವು ರೈಲ್ವೆ ಲೈನ್ಗಳನ್ನು ಹಾಕ್ಕೊಂಡಿದ್ದೀವಿ, ನಾವು ಡ್ಯಾಮ್ಗಳನ್ನು ಕಟ್ಕೊಂಡಿದ್ದೀವಿ, ಅದು ಅಲುಗಾಡುತ್ತೆ, ಅದು ಬೀಳುತ್ತೆ. ಈ ಕೋಬೆ ಅಂತ ಬರಬಾರ್ದು ಅಷ್ಟೇ. ನಮ್ಮ ಸುರಕ್ಷೆ ನಾವು ಏನು ಕಟ್ಕೊಂಡಿದ್ದೀವಿ ಸೂಪರ್ ಸ್ಟ್ರಕ್ಚರ್, ಅದರಿಂದಾಗೆ ನಮಗೆ ತೊಂದರೆ ಆಗುತ್ತೆ. ಭೂಕಂಪ ಆ್ಯಸ್ ಸಚ್ ಇಟ್ಸ್ ನಾಟ್ ಆಲ್ ದಟ್ ಕ್ರೂಯಲ್. ನಿನ್ನೆ ಉದಾಹರಣೆಗಾಗಿ ಅಲ್ಲಿ ಚೆಲಿಯಾಬಿನ್ಸ್ಕ್ ಅನ್ನುವಲ್ಲಿ ರಷ್ಯಾದಲ್ಲಿ ಉಲ್ಕಾಪಾತ ಆಯಿತು, ಸಾವಿರಾರು ಜನರಿಗೆ ಗಾಯ ಆಯಿತು, ಅದಾಯಿತು ಇದಾಯಿತು. ಉಲ್ಕಾಪಾತ ನಿನ್ನೆ ಆಗದಷ್ಟೇ ಭೀಕರವಾದ ಉಲ್ಕಾಪಾತ ಯಾವುದಾದ್ರು ದೊಡ್ಡ ಮೈದಾನದಲ್ಲಿ ಅಥವಾ ಸಮುದ್ರದ ಮೇಲೆ ಆಗಿದ್ದರೆ ಯಾರೂ ಸಾಯ್ತಿರಲಿಲ್ಲ. ಮರುಭೂಮಿಲಿ ಆಗಿದ್ದರೆ ಯಾರೂ ಸಾಯ್ತಿರಲಿಲ್ಲ. ಆ ಉಲ್ಕಾಪಾತ ಆದಾಗ ಆಘಾತದ ಅಲೆಗಳೇನಿದಾವಲ್ಲ ಅವು ಕಟ್ಟಡಗಳಿಗೆ ಹೊಡೆದು, ಕಟ್ಟಡಗಳಲ್ಲಿರುವಂಥ ಕಿಟಕಿ ಗಾಜುಗಳೆಲ್ಲ ಒಡೆದು ಅವು ಚೂರಾಗಿ ಜನಕ್ಕೆ ಬಿದ್ದು. ಈ ಕಟ್ಟಡ ತಾನು ಅಷ್ಟೇ ಎತ್ತರದ ಕಟ್ಟಡ ಕಟ್ಕೊಳ್ಳೋದೇ ಇದ್ದಿದ್ದರೆ ಉಲ್ಕಾಪಾತ ಕೂಡ ಅಂಥ ಆಘಾತಕಾರಿ ಅಲ್ಲ. ದಿನಕ್ಕೆ 1,000 ಲಕ್ಷಾಂತರ ಉಲ್ಕೆಗಳು ಬಂದು ಬೀಳ್ತಾ ಇರ್ತವೆ. ನಾವು ನಮ್ಮ ಸೂಪರ್ ಸ್ಟ್ರಕ್ಚರ್ ಏನು ಕಟ್ಕೊಂಡಿದ್ದೀವಲ್ಲ, ಈ ಮಹಾಪುರ ಅನ್ನಿ ಹಿಂದೆಲ್ಲ ಮಹಾಪುರ ಆಗಿದ್ದು, ಬರಗಾಲ ಆಗಿದ್ದು, ನಿಸರ್ಗದಲ್ಲಿ ನಮ್ಮ ಹಸ್ತಕ್ಷೇಪದಿಂದಾಗೇ ಯಾವ್ಯಾವ ರೀತಿಯ ವಿಧ್ವಂಸಕಾರಿ ಘಟನೆಗಳು ನಡೀತಾ ಇದ್ದಾವೆ. ಈಗ ಬಿಸಿ ಭೂಮಿ ಸಮಸ್ಯೆ ಅಂತ ಹೇಳ್ತಿದ್ದೀವಿ, ಅವೆಲ್ಲ ಮನುಷ್ಯನಿಂದನೇ ಆಗಿದೆ ಅಂತ ಹೇಳುವಷ್ಟು ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಸೊ ಇದನ್ನೆಲ್ಲ ಜನಕ್ಕೆ ತಿಳಿಸೋಣ. ನಮ್ಮ ಜವಾಬ್ದಾರಿ, ನಮ್ಮ ಕೊಡುಗೆನೂ ಇದೆ. ಈ ಪ್ರಳಯಾಂತಕ ಕಾರ್ಯಗಳಲ್ಲಿ ನಾವು ನಮ್ಮ ಕೊಡುಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಅರಿವು ಮೂಡಿಸ್ಬೇಕು ಅನ್ನೋದು ಅದಷ್ಟೇ ಇತ್ತು ನನ್ನ ಉದ್ದೇಶ. ಅದು ಚಿಕ್ಕ ಚಿಕ್ಕ ಉದಾಹರಣೆಗಳ ಮೂಲಕ ನಾನು ದುಂದುಮಾರ ಅಂದರೆ ಮನುಷ್ಯನ ದುಂದು ವೆಚ್ಚಕ್ಕೂ ದುಂದುಮಾರಕ್ಕೂ ಏನು ಸಂಬಂಧ ಇಲ್ಲ. ಪರೋಕ್ಷವಾಗಿ ಅದು ಇದೆ. ದುಂದು ವೆಚ್ಚ, ಇವನು ಕೊಳ್ಳುಬಾಕತನ, ಇವನ ಅತಿಲೋಲುಪತೆ, ಇವೆಲ್ಲ ಸೇರಿ ನಿಸರ್ಗದ ಮನುಷ್ಯರು ಬಿಟ್ಟರೆ ಬೇರೆ ಯಾರು ಬದುಕಬೇಕಾದ ಅಗತ್ಯನೇ ಇಲ್ಲ ಅನ್ನೋ ಒಂದು ಭಾವನೆ ನಾವಿದ್ದೀವಿ. ಅದೇ ಹೇಗೆ ನಾನು ಕೋಟಿ ಹಕ್ಕಿಗಳನ್ನ ಕೊಂದು ತಿಂದವರು ಅಂತೇಳಿ 10 ಕೋಟಿ ಹಕ್ಕಿಗಳು ಪಾರಿವಾಳ ಪ್ಯಾಸೆಂಜರ್ ಪೀಜನ್ ಅಮೇರಿಕದಲ್ಲಿ ಅವು ಹಿಂಗೆ ಹಾರು ಬಂದಿದ್ದರೆ ಮೋಡ ಹಾರು ಬಂದಂಗೆ ಕಾಣ್ತಿತ್ತು. 2 ಕೋಟಿ ಹಕ್ಕಿಗಳು ಒಂದನ್ನು ಹೊಡೆದು ಕೊನೆಗೆ ಒಂದು ಹಕ್ಕಿನೂ ಇಲ್ಲದೆ ಹೋದಂಗೆ ಆತ ಸರ್ವನಾಶ ಮನುಷ್ಯ. ಇವತ್ತು ಅದನ್ನು ಬೊಂಬೆ ಇಟ್ಕೊಂಡು ಅಲ್ಲಿ ಮ್ಯೂಸಿಯಂನಲ್ಲಿ ಹೋಗಿ ಜನರು ನೋಡೋದು. ಅದೇ ರೀತಿ ಇವತ್ತು ಸಾಕಷ್ಟು ಜೀವ ಪ್ರಭೇದಗಳು ವಿನಾಶದ ಅಂಚಿನಲ್ಲಿದ್ದಾವೆ. ನಾವು ಯಾರಾದರೂ ಹೇಳಲೇಬೇಕಲ್ಲ, ಅದ್ರ ಬಗ್ಗೆ ಬರೀಲೇಬೇಕು, ಏನೇನು ಮಾಡ್ತಾಯಿದ್ದೀವಿ ನಾವು. ಅದು ದುಂದು ವೆಚ್ಚದ ಮನುಷ್ಯನ ಸ್ವಾರ್ಥ ಹಾಗೂ ಲೋಲುಪತೆಯ ಒಂದು ಪ್ರತೀಕವಾಗಿ ನಾವೆಲ್ಲರೂ ದುಂದುಮಾರ ಆಡ್ತಾ ಇದ್ದೀವಿ. ಅನಗತ್ಯವಾಗಿ ಹೋಗಿ ಇಂಟರ್ಫಿಯರ್ ಮಾಡಿ ಧ್ವಂಸ ಮಾಡ್ತಾ ಇದ್ದೀವಿ ಅನ್ನೋ ಈ ಪುಸ್ತಕದ ಒಂದು ಸಂಕೇತ. ಇನ್ನೊಂದು ಪುಸ್ತಕ ನಿಮ್ಮದು ಬರ್ಗರ್ ಭಾರತ. ಅದು ಹೆಸರು ಹೇಳೋ ಹಾಗೆ ಕನ್ಸೂಮರಿಸಮ್ ಕುರಿತಾಗಿ ಇದೆ.
ಈ ಬರ್ಗರ್ ಭಾರತ ಈ ಪುಸ್ತಕ ಇದು ಮುಖ್ಯವಾಗಿ ಅಡಿಕೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಲೇಖನಗಳ ಸಂಗ್ರಹ. ಈ ಪುಸ್ತಕವನ್ನು ನೀವು ಯಾವ ಓದುಗನ ಉದ್ದೇಶ ಇಟ್ಕೊಂಡು ರೂಪಿಸಿದ್ರೆ, ಯಾಕೆಂತಂದರೆ ನಿಮ್ಮ ಅಡಿಕೆ ಪತ್ರಿಕೆ ಅಂಕಣಗಳನ್ನು ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲೂ ಕೂಡ ಒಂದು ಮುಖ್ಯ ಹರಿವು ಇದ್ದೇ ಇರುತ್ತೆ. ಸಾಕಷ್ಟು ವಿಷಯಗಳನ್ನು ನೀವು ಅಲ್ಲಿ ಬೇರೆ ಥರದಲ್ಲಿ, ಅಂದರೆ ವಿಜ್ಞಾನ ವಿಶೇಷ ಅಂಕಣ ಅಥವಾ ಬೇರೆ ಕಡೆಗೆ ನೀವು ಬರೆದ ಲೇಖನಗಳಿಗಿಂತ ವಿಭಿನ್ನವಾಗಿ ಇಲ್ಲಿ ಕೆಲವು ವಿಷಯಗಳನ್ನು ಮಂಡಿಸಿದ್ದೀರಾ. ಅದನ್ನು ಸ್ವಲ್ಪ ವಿವರಿಸಿದರೆ ಚೆನ್ನಾಗಿ. ಬರ್ಗರ್ ಭಾರತ ಅಂದರೆ ಇನ್ನೊಂದು ಚಿತ್ರಣ ಇದೆ, ಒಂದು ಬರ್ಗರ್ ಇದೆ. ಈ ಸಂಕೇತ ಏನಂದರೆ ಅದು 2 ಬ್ರೆಡ್ ತುಂಡುಗಳ ಮಧ್ಯೆ ಏನೇನೋ ವಿಶಿಷ್ಟವಾದ ತಿಂಡಿಗಳನ್ನು ಹಾಕ್ಕೊಂಡು ಅದರೊಳಗೆ ಚಿಕನ್ ಹಾಕ್ತಾರೆ, ಅದರಲ್ಲಿ ಬೀಫ್ ಹಾಕ್ತಾರೆ, ಅದರಲ್ಲಿ ಮೊಟ್ಟೆ ಹಾಕ್ತಾರೆ, ವೆಜಿಟಬಲ್ ಹಾಕ್ತಾರೆ, ಅದರೊಳಗೆ ಲೆಟಿಸ್ ಅಂತೇಳಿ ಎಲ್ಲೋ ದೂರದಲ್ಲಿ ಬೆಳೆಯುವಂಥ ಹಾಕ್ತಾರೆ, ಅದರಲ್ಲಿ ಕೆಚಪ್ ಹಾಕ್ತಾರೆ. ಅದರಲ್ಲಿ ಎಲ್ಲ ರೀತಿಯ ಆರೋಗ್ಯಕ್ಕೆ ಮಾರಕವಾದ ಎಲ್ಲ ವಿಷಯಗಳು ಅದರೊಳಗೆ ತುಂಬಿಕೊಂಡಿರ್ತಾರೆ. ಆಮೇಲೆ ಅದಕ್ಕೆ ಬ್ರೆಡ್ ಅಂದರೆ ಬಡವರ ತಿಂಡಿಯ ಸಂಕೇತ. ಈಗಲೂ ಕೂಡ ನೀವು ಕಾರವಾರ ಕಡೆ ಹೋದರೆ ಅಥವಾ ಗೋವಾ ಕಡೆ ಹೋದರೆ ಬೆಳಗ್ಗೆ ಬ್ರೆಡ್ ಬಾಜಿ ಅಂತಲೇ ಕೊಡ್ತಾರೆ. ಅದರೊಳಗೆ ವಿದೇಶದಿಂದ ತಂದಿರುವಂಥ ಏನೇನು ಸಾಮಗ್ರಿಗಳನ್ನು ಅದಕ್ಕೆ ಟ್ರಾನ್ಸ್ ಫ್ಯಾಟ್ ಅಂತಾರೆ, ಅದನ್ನು ಹಾಕಿರ್ತಾರೆ, ಅಜಿನೋಮೋಟೊ ಅಂತಾರೆ, ಅದನ್ನು ಹಾಕಿರ್ತಾರೆ, ಚೀಸ್ ಅಂತಾರೆ, ಅದನ್ನು ಹಾಕಿರ್ತಾರೆ. ಒಂದೊಂದು ಕೂಡ ನಾವು 4 ಬಿಳಿ ವಿಷಗಳು ಅಂತಾರೆ. ಅದು ಸಕ್ಕರೆ ಬಿಳಿ ವಿಷ, ಆಮೇಲೆ ಉಪ್ಪು ವಿಷ, ಮೊಟ್ಟೆ ವಿಷ, ಈ ಡೈರಿ ಪದಾರ್ಥದ ಮೊಸರು, ಇದಷ್ಟನ್ನು ಹಾಕಿ ಅದನ್ನು ನಮ್ಮ ಆರೋಗ್ಯಕ್ಕೆ ಮಾರಕವಾಗುವಂಥದ್ದು. ನಾನೀಗ ಓದ್ತಾ ಇರೋದು ನಮ್ಮೊಳಗಿನ ದುಂದುಮಾರ ಈ ಪುಸ್ತಕದ ಅಣುಶಕ್ತಿಯ ಭಯ ಮತ್ತು ಭಂಡಧೈರ್ಯ ಈ ಲೇಖನದ ಒಂದು ಭಾಗ. ಇಡೀ ಜಗತ್ತೇ ತಂಭೀಭೂತವಾಗಿ ಆ ದೃಶ್ಯಗಳನ್ನು ನೋಡುತ್ತಿತ್ತು. ನೆಲಪ್ರಳಯ, ಜಲಪ್ರಳಯ, ವಿಕಿರಣದ ಭಯಪ್ರಳಯದ ವಿರಾಟ್ ರೂಪ ಕಣ್ಣೆದುರೇ ಕಾಡುತ್ತಿತ್ತು. ಜಪಾನಿನ ಸಂಡೇ ನಗರಕ್ಕೆ ಮಾರ್ಚ್ 11ರಂದು ಮೊದಲು ಬಂತು ನೆಲದೊಳಗಿನ ಅಲೆ, ಭೂಕಂಪನದ ರೂಪದಲ್ಲಿ. ಕೇವಲ 2 ನಿಮಿಷಗಳಲ್ಲಿ ಅನರ್ಥಗಳ ಸರಮಾಲೆಯನ್ನೇ ತೊಡಿಸಿತು. ತೊನೆಯುವ ಬಹುಮಹಡಿ ಕಟ್ಟಡಗಳು, ಕುಸಿದ ಮನೆಗಳು, ಬಿರುಕು ಬಿಟ್ಟ ಹೆದ್ದಾರಿಗಳು, ತಿರುಚಿ ನಿಂತ ಸೇತುವೆಗಳು, ವಕ್ರಗೊಂಡ ಸುರಂಗಗಳು, ಹಿಂಡಿ ಹಿಪ್ಪೆಯಾದ ಕಂಬ, ಹಳಿ, ತೊಲೆ, ಕೊಳಾಯಿಗಳು. ಜಪಾನ್ ಮಟ್ಟಿಗೆ ಅತ್ಯಂತ ಭೀಕರ ಭೂಕಂಪನ ಅದೇ ತಾನೇ ಸಂಭವಿಸಿತು. ನೆಲದೊಳಗಿನ ಅಲೆಯ ಬೆನ್ನ ಹಿಂದೆಯೇ ಸುನಾಮಿಯಾಗಿ ಬಂತು ನೆಲದ ಮೇಲಿನ ಅಲೆ. ಚಲಿಸುವ ಕೋಟೆಗೋಡೆಯಂತೆ ಬೃಹತ್ ಗಾತ್ರದ ಜಲರಾಶಿ ತನ್ನೊಂದಿಗೆ ದೋಣಿಗಳನ್ನು, ಜಹಜುಗಳನ್ನು ಬೀಸಿ ತಂದು ದಂಡೆಗೆ ಬಿಸಾಕಿ ಜನವಸತಿಯತ್ತ ಸಾಗಿ ಬಂತು. ಅರ್ಧ ಗಂಟೆಯ ಹಿಂದಷ್ಟೇ ಕುಸಿದು ಬಿದ್ದ ಕಟ್ಟಡ ಅವಶೇಷಗಳ ರಾಶಿಯನ್ನು ಒತ್ತುತ್ತಾ ದೋಣಿಗಳನ್ನು ರಸ್ತೆಗೆ ನೂಕಿ, ಕಾರುಗಳನ್ನು ಕಮರಿಗೆ ನೂಕಿ, ಮಹಡಿ ಮನೆಗಳನ್ನು ತಲೆ ಕೆಳಗು ಮಾಡಿ ಮುಳುಗೇಳಿಸುತ್ತಾ ಅಬ್ಬರ ಮೆರೆಯಿತು. ಕಂಪನದ ಅಲೆಗಳಿಂದಾಗಿ ದೂರದ ಟೋಕಿಯೋದಲ್ಲಿ ಷೇರು ಮಾರುಕಟ್ಟೆಯು ಕುಸಿದಿದ್ದರಿಂದ ಜಗತ್ತಿಗೆಲ್ಲ ಆತಂಕದ ಅಲೆ ಹಬ್ಬಿತು. ಅದರ ಬೆನ್ನ ಹಿಂದೆಯೇ ಆಕಾಶದಿಂದ ಬಂತು ಭಯದ 3ನೆಯ ಅಲೆ. ಫುಕುಶಿಮಾದ ಅಣುಸ್ಥಾವರಗಳು ಒಂದೊಂದಾಗಿ ಸ್ಫೋಟಿಸತೊಡಗಿ ಅದರಿಂದ ಹೊಮ್ಮಿದ ಹೊಗೆ ಮೋಡಗಳು ಹೆಡೆಯೆತ್ತಿ ಎಲ್ಲೆಡೆ ವಿಕಿರಣ ಮಳೆಯ ಭಯವನ್ನು ಬಿತ್ತುತ್ತಾ ಸಾಗಿದೆ. ಮನೆ ಬಿಟ್ಟು ಓಡಿ ಎಂಬ ಆದೇಶ ಬಂತು. ಎಲ್ಲಿದೆ ಮನೆ? ಓಡಲು ಎಲ್ಲಿದೆ ರಸ್ತೆ? ಎಲ್ಲಿವೆ ಬಸ್ಸು, ಕಾರು, ರೈಲು? ಹಾಲು, ತರಕಾರಿ, ಹಣ್ಣು ಹಂಪಲನ್ನು ತಿನ್ನಬೇಡಿ ಎಂಬ ಆದೇಶ ಬಂತು. ಎಲ್ಲಿದೆ ಹಾಲು? ಎಲ್ಲಿವೆ ಹಣ್ಣು? ಬಾಯಾರಿಕೆ. ನೋಡಿದಲ್ಲೆಲ್ಲ ನೀರು, ಕೆಸರು ನೀರು. ಸಮುದ್ರವೇ ಬಳಿ ಬಂದು ಚೆಲ್ಲಾಡಿ ಹೋಗಿದೆ, ಆದರೆ ಕುಡಿಯಲು ತೊಟ್ಟು ನೀರಿಲ್ಲ. 2 ದಿನಗಳಿಂದ ಹಸಿವೆ. ವಿಲವಿಲ ಮೀನುಗಳು ಕೈಯಿಟ್ಟಲ್ಲಿ ಸಿಗುತ್ತವೆ. ಸಮುದ್ರವೇ ಅವನ್ನಿಲ್ಲಿ ಬಿಸಾಕಿ ಹೋಗಿದೆ. ಬೇಯಿಸಿ ತಿನ್ನೋಣವೆಂದರೆ ಬೆಂಕಿ ಇಲ್ಲ. ಕಾಲಿಟ್ಟಲ್ಲೆಲ್ಲ ಸೌದೆ ರಾಶಿ ಇದೆ. ಸಮುದ್ರವೇ ಅವನ್ನೆಲ್ಲ ಒಟ್ಟಿ ಹೋಗಿದೆ. ಕಿಡಿ ಹೊತ್ತಿಸಲು ಬೆಂಕಿ ಕಡ್ಡಿ ಇಲ್ಲ. ಅಲ್ಲಿ ತೈಲಾಗಾರದಲ್ಲಿ ಬೆಂಕಿ, ಇಲ್ಲಿ ಅಣುಸ್ಥಾವರದಲ್ಲಿ ಬೆಂಕಿ. ಸಮುದ್ರವೇ ಪಿಪಾಯಿಗಳನ್ನು ಡಿಕ್ಕಿ ಹೊಡೆಸಿ ಚಕಮಕಿ ಸಿಡಿಸಿ ಬೆಂಕಿ ಇಟ್ಟು ಓಡಿದೆ. ಶೂನ್ಯದ ಕೆಳಗಿನ ತಾಪಮಾನ, ಕರುಳಿನಲ್ಲಿ ಥರಗುಡುವ ಚಳಿ. ಆದರೆ ಎಲ್ಲಿದೆ ಚಳಿ ಓಡಿಸುವ ಚೂರು ಅಗ್ಗಿಷ್ಟಿಕೆ? ಗತಿಸಿದವರೇ ವಾಸಿ ಎಂದುಕೊಳ್ಳುತ್ತಾ ಹಸಿವೆ, ನಿದ್ದೆ, ನೀರಡಿಕೆಗಳ ಮಧ್ಯೆ ಕಾಲೆಳೆದುಕೊಂಡು ಅಳಿದುಳಿದ ಮನೆಯೊಳಕ್ಕೆ ಕಾಲಿಡಲು ಹೋದರೆ ಈಗ ಉಪಕಂಪನಗಳ ಭೀತಿ. ಕಂಪನದಿಂದ ಸಡಿಲಗೊಂಡ ಛಾವಣಿ ಈಗ ಹಿಮಸುರಿತದ ಭಾರದಿಂದ ಕುಸಿದು ಬೀಳುವ ಭೀತಿ. ಹೊರಕ್ಕೆ ಬಂದರೆ ವಿಕಿರಣದ ಭೀತಿ. ಮುಂದೆ ನೀವು ಈ ಪುಸ್ತಕವನ್ನು ಖರೀದಿ ಮಾಡಿ
ಇದರ ಎಲ್ಲ ಅಧ್ಯಾಯಗಳನ್ನು ಓದಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.